ನಾವು ಡಿ ಜೆ ಇದ್ರೆ ನೀನಾಗ್ಲಿ ನಾನಾಗ್ಲಿ ಒಂದು ಒಳ್ಳೆ ಹಾಡು ಹಾಕಿದ್ರೆ ನಾನು ಡ್ಯಾನ್ಸ್ ಆಡ್ತೀನಿ, ಹೌದಾ? ಆ ಖುಷಿನಲ್ಲಿ ನಾವು ಸ್ವಲ್ಪ ಒಳಗಡೆ ಸ್ವಲ್ಪ ದೇವ್ರು ಇರ್ತಾರೆ, ಮೈ ಮೇಲೆ ಬೇರೆ ದೇವ್ರು ಇರ್ತಾರೆ. ನೀವು ಏನೋಣ ಯಾಕಂದ್ರೆ ನಾನು ಗಣೇಶನೆಲ್ಲ ಇಲ್ಲಿರೋ ವೇದಿಕೆಯಲ್ಲಿರೋರೆಲ್ಲ ನಾವೆಲ್ಲ ಗಣೇಶ ಹಬ್ಬ ಮಾಡ್ಕೊಂಡು ಇಲ್ಲಿ ಬಂದಿರೋದು. ಸೊ ಹಾಗಾಗಿ ಮೈ ಮೇಲೆ ದೇವರು ಒಳಗಡೆ ದೇವರು ಎಲ್ಲ ಇರೋಂಥ ಸಂದರ್ಭದಲ್ಲಿ ಹುಡುಗರು ಮುಂದೆ ಹೋಗೋದಿಲ್ಲ. ಹೋಗ್ತಾರಾ? ಅಣ್ಣ ಇನ್ನೊಂದು ಸಾಂಗ್ ಅಂತಾರೆ. ನೀವೇ ನಡಿರೋ ಪೊಲೀಸರು ನಮ್ಮ SBPC ಬಂದ್ಬಿಟ್ಟು ಅಣ್ಣ ನಡಿ 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 ಅಂತ ಇರ್ತಾರೆ. ಈ ಹುಡುಗರು ಅವರು ಸಣ್ಣಕ್ಕಿರೋನು ಸಹ ಅವತ್ತು ಎತ್ತಾಕಕ್ಕಾಗಲ್ಲ, ಹೌದಾ? ವಿಪರೀತವಾದಂತ ಭಕ್ತಿ ಬಂದಿರುತ್ತೆ ಅವನ ಮೇಲೆ. ದೇವರಲ್ಲಿ ಏನ್ ಬರುತ್ತೆ? ಮೈ ಮೇಲೆ ದೇವ್ರು ಬಂದಿರುತ್ತೆ, ಅವನು ಹೋಗೋದಿಲ್ಲ. ಹಾಗಾಗಿ ಆಮೇಲೆ ಅದರಿಂದ ಏನಾಗುತ್ತೆ? ಆಯ್ತಪ್ಪ, ಒಳ್ಳೆ ಯಾವ್ದಾದ್ರು ದೇವ್ರ ಭಕ್ತಿಗೆ ಯಾರಾದ್ರು ಕುಡಿಯಕ್ಕಾಗತ್ತಾ? ದೇವ್ರ ಸಾಂಗಿಗೆ ಕುಳ್ಳದಲ್ಲಿ ಕೀಲೆ ಯಾವ್ದು ಬಿಟ್ರೆ ಬೇರೆ ಯಾವ್ದಕ್ಕೂ ಡ್ಯಾನ್ಸ್ ಮಾಡಕ್ಕೆ ಬರಲ್ಲ. ಅದಕ್ಕೆ ಏನು ಹಾಡು ಹೇಳ್ತೀರಾ? ಏನೇನು DJ ಹಾಡು ಹೇಳ್ತೀರಾ ನಿಮ್ಗೆ ನಮ್ಗೆ ಗೊತ್ತಿದೆ, ಹೌದಾ ಅಲ್ವೇನಪ್ಪ? ಆ DJ ಹಾಡುಗಳೆಲ್ಲ ನೀವು ಮದುವೆ, ಪ್ರೈವೇಟ್ ಮುಂಜಿ, ನಿಮ್ಮ ಬರ್ತ್ಡೇ ಪಾರ್ಟಿಗಳು ಅಥವಾ ಮೆಹಂದಿ, ಇನ್ನು ಯಾವ್ದಕ್ಕೆ ಹಾಕ್ತಾರಪ್ಪ DJ ಯಾವ್ದು ಕುಣಿತಾರ? ಮದುವೆ ಮೆರವಣಿಗೆಗೆ ನೀವು ಕುಣೀರಿ, ಅದಕ್ಕೆ DJ ಪರ್ಮಿಷನ್ ನಾವು ಕೊಡ್ತೀವಿ. ದೇವ್ರ ಮುಂದೆ ಹೋಗೋವಾಗ DJನಲ್ಲಿ ಅಪ್ಪ ಲೂಜ ಅಮ್ಮ ಲೂಜ ಹಾಡಾಕಿಬಿಟ್ಟು ಡ್ಯಾನ್ಸ್ ಮಾಡಿದ್ರೆ ಆ ದೇವ್ರಿಗೆ ಏನಾಗಬೇಕು? ಹಾಗಾಗಿ ಅದು ಯಾವುದು ಬೇಡವೇ ಬೇಡ, ಅಲ್ಲೋಣ. ಆಮೇಲೆ ಸುಪ್ರೀಂ ಕೋರ್ಟ್ದು ಜಡ್ಜ್ಮೆಂಟ್ ಇದೆ, ಇಷ್ಟೇ ಡೆಸಿಬಲ್ ಅಲ್ಲಿ ಸೌಂಡ್ ಇಕ್ಬೇಕು, 6ರಿಂದ 10 ಅಲ್ವಾ? ಬೆಳಗ್ಗೆ 6ರಿಂದ 10. ಅದಾದ ನಂತರ ಇಲ್ಲ. ಆಮೇಲೆ ಪೇಷಂಟ್ಸ್ ಇರ್ತಾರೆ, ಎಕ್ಸಾಮ್ಸ್ ಮಾಡೋರು ಇರ್ತಾರೆ, ಮತ್ತೆ ಆರ್ಟ್ ಪೇಷಂಟ್ಸ್ ಇರ್ತಾರೆ ಮಕ್ಕಳಲ್ಲಿ ಮೆರವಣಿಗೆ ಹೋಗುವಂಥ ಸಂದರ್ಭದಲ್ಲಿ. ಹಾಗಾಗಿ ತುಂಬಾ ಜನ ಇದ್ರ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಆಗಿದೆ. ಹಾಗಾಗಿ ಏನಾದ್ರು DJ ಹಾಕಿದ್ರೆ ಸುಪ್ರೀಂ ಕೋರ್ಟ್ದು ಉಲ್ಲಂಘನೆ ಆಗುತ್ತೆ, ಕೇಸ್ ಮಾಡಬೇಕಾಗುತ್ತೆ ಆಯೋಜಕರ ಮೇಲೆ. ಹಾಗಾಗಿ DJಗೆ ಯಾವುದೋ ಅವಕಾಶನ ಕೊಡ್ತಾ ಇಲ್ಲ. ನೀವು ನಿಮ್ಮ ಮಂಟಪಗಳಲ್ಲಿ ನಿಮ್ಗೆ ಏನು ಬಾಕ್ಸ್ ಇಟ್ಕೊಳ್ಳೋದಕ್ಕೆ ಪ್ರತಿ ವರ್ಷದಿಂದ ನೀವೇನು ಬಾಕ್ಸ್ ಇಡ್ತೀರೋ ಬಾಕ್ಸಿಗೆ ನಾವು ಪರ್ಮಿಷನ್ ಕೊಡ್ತೀವಿ, ಏನು ತೊಂದರೆ ಇಲ್ಲ. ಮೈಕ್ ಇಡ್ಬೋದು, ಏನು ತೊಂದರೆ ಇಲ್ಲ. ಮೆರವಣಿಗೆಗೆ ಬೇಡ. ಅದೇ ದುಡ್ಡನ್ನ ನೀವು ದಯವಿಟ್ಟು ನಮ್ಮ ವೀರಗಾಸೆ, ಕಂಸಾಲೆ, ಏನಪ್ಪ ಡೊಳ್ಳು ಕುಣಿತ, ಏನ್ರಿ ಬೇಡ್ರ ವೇಷ, ಕರಗಾಟಮು, ಟಪಾಂಗುಚ್ಚಿ, ಏನೇನೋ ಜನಪದ ಕಲೆಗಳಿದೆ, ಅವ್ರಿಗೆ ದುಡ್ಡು ಕೊಡಿ. ಆ ಮೆರವಣಿಗೆಗೂ ತುಂಬಾ ಶೋಭೆ ಬರುತ್ತೆ, ದೇವರು ಸಹ ನಮ್ಮನ್ನ ಮೆಚ್ಚುತ್ತಾನೆ. ಆ ಕಲಾಕಾರರಿಗೂ ಸಹ ಸ್ವಲ್ಪ ದುಡ್ಡು